ನಿಮ್ಮ ರಕ್ತನಾಳಗಳು ಕೂಡ ಸ್ಟಿಫ್ ಆಗಿದೆಯಾ ಅಥವಾ ಫ್ಲೆಕ್ಸಿಬಲ್ ಆಗಿದೆಯಾ ಅಂತ ತಿಳ್ಕೊಬೇಕಾ? ಹಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನೀವು ಬಿ.ಪಿ ನೋಡಕ್ ಹೋದಾಗ ಯಾವಾಗ್ಲೂ ಒಂದು ವ್ಯಾಲ್ಯೂನ ಅಬ್ಸರ್ವ್ ಮಾಡ್ತೀರಾ, ಒಂದು ಸಿಸ್ಟೋಲ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ ಹಾರ್ಟ್ ಸ್ಕ್ವೀಸ್ ಆದಾಗ ಎಷ್ಟು ಪ್ರೆಷರ್ ಇರುತ್ತೋ ಅದನ್ನೇ ಸಿಸ್ಟೋಲ್ ಅಂತೀವಿ. ನಿಮ್ ಹಾರ್ಟ್ ರಿಲ್ಯಾಕ್ಸ್ ಆದಾಗ ಎಷ್ಟು ಪ್ರೆಷರ್ ಇರುತ್ತೋ ಅದನ್ನೇ ಡಯಾಸ್ಟೋಲ್ ಅಂತೀವಿ. ಎಲ್ಲರೂ ಜನರಲ್ ಆಗಿ ಸಿಸ್ಟೋಲ್ ಮತ್ತೆ ಡಯಾಸ್ಟೋಲ್ ವ್ಯಾಲ್ಯೂಸ್ ನೋಡಿರ್ತೀರಾ. ಬಟ್ ಯಾರಿಗೂ ಗೊತ್ತಿಲ್ದಿರೋಂತ ಒಂದು ವ್ಯಾಲ್ಯೂ ಯಾವ್ದಪ್ಪ ಅಂದ್ರೆ ಪಲ್ಸ್ ಪ್ರೆಷರ್ ಅಂತ. ಅದು ಹೇಗೆ ಕಂಡು ಹಿಡ್ಕೋಬೇಕಂದ್ರೆ ಏನಿಲ್ಲ, ಸಿಂಪಲ್. ನಿಮ್ಮ ಸಿಸ್ಟೋಲ್ ವ್ಯಾಲ್ಯೂನ ಮೈನಸ್ ಡಯಾಸ್ಟೋಲ್ ವ್ಯಾಲ್ಯೂ ಮಾಡಬೇಕು. ಇವಾಗ ಎಷ್ಟಿದೆ ಇದರಲ್ಲಿ? 131 ಮೈನಸ್ 91, ಅಲ್ಲಿಗೆ 40. ಇವಾಗ ನಂದು ಬಿ.ಪಿ ನೋಡಿದಾಗ 40 ಬರ್ತಿದೆ ನಂದು ಪಲ್ಸ್ ಪ್ರೆಷರ್. ಈ ಪಲ್ಸ್ ಪ್ರೆಷರ್ ಮುಖ್ಯ ಏನಪ್ಪಾ ಅಂದ್ರೆ, ಇವಾಗ ಸ್ಕ್ರೀನ್ ಮೇಲೆ ನಿಮ್ಗೊಂದು ವ್ಯಾಲ್ಯೂಸ್ ಹಾಕ್ತೀನಿ. ಈ ವ್ಯಾಲ್ಯೂಸ್ ಅಲ್ಲಿ ನೀವು ನೋಡ್ಕೋಬಹುದು ನಿಮ್ ಪಲ್ಸ್ ಪ್ರೆಷರ್ ಎಷ್ಟರಲ್ಲಿ ಇರುತ್ತೆ, ಅದು ನಿಮ್ಮ ಆರ್ಟರಿ ಸ್ಟಿಫ್ನೆಸ್ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. 50 ಮೇಲೆ ಏನಾರ ನಿಮ್ ಪಲ್ಸ್ ಪ್ರೆಷರ್ ಹೋಯ್ತು ಅಂದ್ರೆ ನಿಮ್ ಆರ್ಟರಿ ಸ್ಟಿಫನ್ ಆಗ್ತಿದೆ ಅಂತ ನೀವು ಎಚ್ಚೆತ್ಕೋಬೇಕಾಗುತ್ತೆ. ಇದು ಆರ್ಟರಿ ಸ್ಟಿಫ್ ಯಾವಾಗ ಆಗುತ್ತೆ ಅಂದ್ರೆ ನಿಮ್ ಬಾಡಿಲಿ ಇನ್ಫ್ಲಮೇಷನ್ ಆದಾಗ, ಅಥವಾ ನಿಮಗೆ ತುಂಬಾ ಸ್ಟ್ರೆಸ್ ಇದ್ದಾಗ, ಅಥವಾ ಗ್ಲೂಕೋಸ್ ತುಂಬಾ ಜಾಸ್ತಿ ಇದ್ದಾಗ. ಡಯಾಬಿಟಿಸ್ ಇದ್ದವ್ರಿಗೂ ಈ ತರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಯಾವಾಗ್ಲೂ ಗ್ಲೂಕೋಸ್ ಜಾಸ್ತಿ ಆಗದೆ ಇರೋ ತರ ನೋಡ್ಕೋಬೇಕು. ಅಕಸ್ಮಾತ್ ಗ್ಲೂಕೋಸ್ ಏನಾರ ನಿಮ್ ಬ್ಲಡ್ ಅಲ್ಲಿ ತುಂಬಾ ಜಾಸ್ತಿ ಆದ್ರೆ ಅದು ಅಡ್ವಾನ್ಸ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ ನ ಫಾರ್ಮ್ ಮಾಡುತ್ತೆ. ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಆರ್ಟರೀಸ್ ಮೇಲೆ ಹೋಗಿ ಅಂಟ್ಕೊಳ್ಳುತ್ತೆ. ಆಗ ನಿಮ್ಮ ಆರ್ಟರೀಸ್ ಸ್ಟಿಫನ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ, ನೆಕ್ಸ್ಟ್ ಟೈಮ್ ನಿಮ್ ಬಿ.ಪಿ ನೋಡ್ಕೊಂಡಾಗ ನಿಮ್ಮ ಪಲ್ಸ್ ಪ್ರೆಷರ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ನ ನೋಡ್ಬೇಕಂದ್ರೆ ಆರೋಗ್ಯ ಆಚಾರ್ಯ ಚಾನಲ್ ನ ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ.